ಜೈ ಶ್ರೀರಾಮ್ ಎಲ್ರಿಗೂ. ಸನಾತನ ಬ್ರಿಗೇಡ್ ವತಿಯಿಂದ ಇಂದು ಹತ್ಯಾಳು ನರಸಿಂಹಸ್ವಾಮಿ ಬೆಟ್ಟದಲ್ಲಿ ನಡೆದಂತಹ ಸ್ವಚ್ಛತಾ ಸೇವೆಯ ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಮಗೆ ತುಂಬಾ ಸಂತೋಷ ಆಗ್ತಿದೆ. ಪ್ರಿಯ ಭಕ್ತರೇ ಮತ್ತು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳೇ, ತುಮಕೂರು ಜಿಲ್ಲೆಯ ಪ್ರಸಿದ್ಧವಾದಂತಹ ಕ್ಷೇತ್ರವಾದ ಹತ್ಯಾಳು ನರಸಿಂಹಸ್ವಾಮಿ ಬೆಟ್ಟಕ್ಕೆ ಸಾವಿರಾರು ಭಕ್ತರು ಭಕ್ತಿ ಭಾವದಿಂದ ಭೇಟಿ ನೀಡ್ತಾರೆ. ಈ ಕ್ಷೇತ್ರದ ಮೇಲೆ ಜನರಿಗೆ ಅಪಾರ ಭಕ್ತಿ ಇದೆ. ಭಕ್ತರು ತಮ್ಮ ಶಕ್ತಿಗೆ ತಕ್ಕಂತೆ ಕಾಣಿಕೆಯನ್ನು ಸಹ ಹಾಕ್ತಾರೆ, ಸೇವೆಯನ್ನು ಮಾಡ್ತಾರೆ. ದೇವರ ಕೃಪೆ ಪಡೆಯಲು ದೂರದೂರಿನಿಂದ ಬರ್ತಾರೆ. ಆದರೆ ಇಷ್ಟು ಪ್ರಸಿದ್ಧವಾದ ಕ್ಷೇತ್ರವಾಗಿದ್ದರೂ ಇಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳ ಕೊರತೆ ಇರುವುದನ್ನು ನೋಡಿ ತುಂಬಾ ಬೇಸರ ಆಗುತ್ತೆ. ಮುಖ್ಯವಾಗಿ ದೇವಸ್ಥಾನದ ಸುತ್ತಮುತ್ತ ಸರಿಯಾದ ಸ್ವಚ್ಛತಾ ವ್ಯವಸ್ಥೆ ಇಲ್ಲ. ಎಲ್ಲೆಲ್ಲೂ ಕಸ ಬೀಳುವ ಪರಿಸ್ಥಿತಿ ಉಂಟಾಗ್ತಿದೆ. ಇದಕ್ಕೆ ಮುಖ್ಯ ಕಾರಣ ಸರಿಯಾದ ಸ್ಥಳಗಳಲ್ಲಿ ಡಸ್ಟ್ಬಿನ್ಗಳನ್ನು ಇಡದಿರುವುದು. ಭಕ್ತರು ಕಸವನ್ನು ಎಲ್ಲಿ ಹಾಕಬೇಕು ಎಂಬ ವ್ಯವಸ್ಥೆ ಇಲ್ಲದ ಕಾರಣ ಪವಿತ್ರ ಸ್ಥಳದ ಸ್ವಚ್ಛತೆ ಹಾಳಾಗ್ತಾ ಇದೆ. ಇದು ದೇವಾಲಯದ ಗೌರವಕ್ಕೂ ಭಕ್ತರ ಅನುಭವಕ್ಕೂ ಒಳ್ಳೆಯದಲ್ಲ. ಇದಕ್ಕಿಂತ ಮುಖ್ಯವಾಗಿ ಇಲ್ಲಿ ಮಹಿಳೆಯರು, ವೃದ್ಧರು ಮತ್ತು ಮಕ್ಕಳಿಗೆ ತುಂಬ ಅಗತ್ಯವಾದ ಶೌಚಾಲಯದ ವ್ಯವಸ್ಥೆಗಳೇ ಇಲ್ಲ. ಬೆಟ್ಟಕ್ಕೆ ಬರುವ ಮಹಿಳೆಯರಿಗೆ ಇದು ತುಂಬಾ ಕಷ್ಟಕರ ಪರಿಸ್ಥಿತಿ. ಮತ್ತು ಮಹಿಳೆಯರಿಗೆ ಇಲ್ಲಿ ಬಟ್ಟೆ ಬದಲಾಯಿಸಲು ಸಪರೇಟ್ ರೂಮ್ ಸಹ ಇರುವುದಿಲ್ಲ. ಇಂತಹ ಮೂಲಭೂತ ಸೌಕರ್ಯಗಳ ಕೊರತೆ ಭಕ್ತರಿಗೆ ದೊಡ್ಡ ತೊಂದರೆಯನ್ನು ಉಂಟು ಮಾಡ್ತಿದೆ. ಇದು ಕೇವಲ ಒಂದು ಸೌಲಭ್ಯ ಸಮಸ್ಯೆ ಅಲ್ಲ, ಇದು ಭಕ್ತರ ಗೌರವ ಮತ್ತು ಅವರ ಸುರಕ್ಷತೆಗೂ ಸಂಬಂಧಪಟ್ಟಂತಹ ವಿಷಯ. ಇಂತಹ ಪ್ರಸಿದ್ಧವಾದ ಕ್ಷೇತ್ರದಲ್ಲಿ ಈ ಸೌಲಭ್ಯಗಳು ಇರಬೇಕು ಅನ್ನೋದು ಭಕ್ತರ ಕನಿಷ್ಠ ನಿರೀಕ್ಷೆ. ದೇವಸ್ಥಾನಕ್ಕೆ ಭಕ್ತರಿಂದ ಸಾಕಷ್ಟು ಆದಾಯ ಬರುತ್ತಿದ್ದರೂ ಆ ಆದಾಯಕ್ಕೆ ತಕ್ಕಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸದೇ ಇರುವುದು ನಿಜಕ್ಕೂ ಬೇಸರದ ಸಂಗತಿ. ಆದ್ದರಿಂದ ನಾವು ನಮ್ಮ ಸನಾತನ ಬ್ರಿಗೇಡ್ ವತಿಯಿಂದ ಸರ್ಕಾರಕ್ಕೆ ಮತ್ತು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿನಮ್ರವಾಗಿ ಮನವಿ ಮಾಡಿಕೊಳ್ತಿದ್ದೀವಿ. ಈ ದೇವಸ್ಥಾನದ ಸುತ್ತಮುತ್ತ ಸೂಕ್ತ ಸ್ಥಳಗಳಲ್ಲಿ ದಯವಿಟ್ಟು ಡಸ್ಟ್ಬಿನ್ಗಳನ್ನು ಅಳವಡಿಸಬೇಕು. ಸ್ವಚ್ಛತೆ ಮತ್ತು ಸುರಕ್ಷತೆಯನ್ನು ಕಾಪಾಡೋದಕ್ಕೋಸ್ಕರ ಶೌಚಾಲಯಗಳನ್ನು ನಿರ್ಮಾಣ ಮಾಡಬೇಕು. ಮಹಿಳೆಯರಿಗಾಗಿ ಪ್ರತ್ಯೇಕವಾಗಿ ಬಟ್ಟೆ ಬದಲಾಯಿಸಲು ರೂಮ್ ವ್ಯವಸ್ಥೆಯನ್ನು ಮಾಡಬೇಕು. ಇದು ಯಾವುದೇ ವೈಯಕ್ತಿಕ ಬೇಡಿಕೆ ಅಲ್ಲ, ಇದು ಲಕ್ಷಾಂತರ ಭಕ್ತರ ಅನುಕೂಲಕ್ಕಾಗಿ, ದೇವರ ಕ್ಷೇತ್ರದ ಗೌರವಕ್ಕಾಗಿ ಮತ್ತು ಪವಿತ್ರ ಸ್ಥಳದ ಸಂರಕ್ಷಣೆಗೆ ಸಂಬಂಧಪಟ್ಟಂತಹ ಮನವಿ. ಹತ್ಯಾಳು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬರುವ ಪ್ರತಿಯೊಬ್ಬ ಭಕ್ತನಿಗೂ ಸುಗಮ, ಗೌರವಯುತ ಮತ್ತು ಸ್ವಚ್ಛವಾದ ಅನುಭವ ಸಿಗಬೇಕು. ಈ ವಿಷಯದಲ್ಲಿ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆ ತಕ್ಷಣ ಕ್ರಮ ಕೈಗೊಳ್ಳಬೇಕು. ಈ ಮೂಲಕ ನಾವೆಲ್ಲರೂ ಮನಪೂರ್ವಕವಾಗಿ ಸನಾತನ ಬ್ರಿಗೇಡ್ ವತಿಯಿಂದ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಿದ್ದೀವಿ. ಪ್ರೀತಿಯ ಭಕ್ತಾದಿಗಳಿಗೆ ಮತ್ತು ಈ ವಿಡಿಯೋವನ್ನು ಯಾರ್ಯಾರು ನೋಡ್ತಿದ್ದೀರಾ ನಿಮ್ಮೆಲ್ಲರಿಗೂ ಸನಾತನ ಬ್ರಿಗೇಡ್ ವತಿಯಿಂದ ಒಂದು ಪುಟ್ಟ ಮನವಿ. ಈ ವಿಡಿಯೋ ಈ ದೇವಸ್ಥಾನದ ಅಧಿಕಾರಿಗಳಿಗೆ ತಲುಪಬೇಕು ಅಂದರೆ ನೀವು ಈ ವಿಡಿಯೋವನ್ನು ಶೇರ್ ಮಾಡಲೇಬೇಕು. ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ನಾನು ನಿಮ್ಮೆಲ್ಲರಲ್ಲೂ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್.